ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಗೊತ್ತಾ, ಇವತ್ತು ತುಂಬ ಇಂಟ್ರೆಸ್ಟ್ ಆಗಿರೋ ಅಂಥ ಟಾಪಿಕ್ ತಂದಿದ್ದೀನಿ. ಪೂರ್ತಿ ವಿಡಿಯೋ ನೋಡಿ ಏನು ಅಂತ ಹೇಳ್ತೀನಿ, ಓಕೆನಾ. ನಾನು ಇವತ್ತು ಹೊಲಿತೀರಾ ಅಂಥ ಬ್ಲೌಸ್ಗಳನ್ನ ಇವತ್ತೇ ಕಟಿಂಗ್ ಮಾಡಿ ಇವತ್ತೇ ಸ್ಟಿಚಿಂಗ್ ಮಾಡಿದ್ದೀನಿ. 1 2 3 4 5 6 7 8 ಟೋಟಲ್ 8 ಬ್ಲೌಸ್ನು ಮದುವೆ ಹೆಣ್ಣಿಂದು. ಸೊ ಒಂದು ಪೀಸ್ ಮಾತ್ರ ತಂಗಿದ್ದು ಅಷ್ಟೇ. ನೋಡಿ, ಬೆಳಗ್ಗೆ ಅಂದರೆ ನಿನ್ನೆ ಬೆಳಗ್ಗೆ 5 ಗಂಟೆ 2 ನಿಮಿಷದಲ್ಲಿ ಮಾರ್ಚ್ 10 ನೀವು ನೋಡ್ಬೋದು, ಡೇಟು ಕಾಣಿಸ್ತಿದೆ ಅದರಲ್ಲಿ. ಬೆಳಗಿನ ಜಾವ 5 ಗಂಟೆಲೆದ್ದು ನಾನು ಕಟಿಂಗ್ ಮಾಡಲಿಕ್ಕೆ ತೊಗೊಂಡಿದ್ದು. ಟೋಟಲ್ ಬ್ಲೌಸ್ ಇದ್ದು 8 ನಾನು ಕಟಿಂಗ್ ಮಾಡಲಿಕ್ಕೆ ಆದಂಥ ಟೈಮ್ ಬಂದು 1 ಅವರ್. 6 ಗಂಟೆಗೆಲ್ಲ ಕ್ಲಿಯರ್ ಮಾಡಿದ್ದೀನಿ. ಅದು ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ನಾನು ಫೋನಲ್ಲೇ ಸಾಕ್ಷಿನೂ ಸಹ ತೋರಿಸಿರ್ತೀನಿ. ಅಷ್ಟೇ ಅಲ್ಲ, ಇನ್ನೊಂದು ಏನಂತ ಅಂದರೆ ಸ್ಟಿಚಿಂಗ್ದು ವೀಡಿಯೋನ ನಾನು ಎಷ್ಟೊತ್ತಿಗೆ ಒಂದೊಂದು ಬ್ಲೌಸ್ ಫಿನಿಷ್ ಮಾಡಿದೆ ಅಂತಲೂ ಹಾಕಿದ್ದೀನಿ. ಅಷ್ಟೇ ಅಲ್ಲ, ವೇರ್ ಮಾಡಿಸಿದಾಗ ಯಾವ ರೀತಿ ಫಿಟ್ಟಿಂಗ್ ಬಂದಿದೆ ಅಂತಲೂ ಸಹ ಹಾಕಿದ್ದೀನಿ. ಸೊ ಪೂರ್ತಿ ವಿಡಿಯೋ ನೋಡಿ. ನೀವು ನೋಡಿದಷ್ಟು ನನಗೂ ಖುಷಿ ಆಗುತ್ತೆ. ನಿಮ್ಮ ಕಮೆಂಟ್ ನೋಡಿ ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ. ನನ್ನ ಹೆಲ್ತ್ ಬಗ್ಗೆ ವಿಚಾರಿಸ್ತೀರಾ, ಸ್ವಲ್ಪ ಕೇರ್ಫುಲ್ ಅಂತ ಎಲ್ಲ ಹೇಳ್ತೀರಾ. ಸೊ ನಾನು ರಿಪ್ಲೈ ಮಾಡ್ದಲೇ ಇರ್ಬೋದು, ಬಟ್ ಪ್ರತಿಯೊಂದು ಕಮೆಂಟು ಓದಿದ್ದೀನಿ. ಮತ್ತು ಚಿಕ್ಕ ಪಾಪುದು ಲಾಂಗ ಬ್ಲೌಸ್ನೂ ಅಷ್ಟೇ ಸ್ಟಿಚ್ ಮಾಡಿ ಹಾಕ್ತೀನಿ ಲಕ್ಷ್ಮಿಯವರೇ. ಇದು ಬಂದು ಅರಿಶಿನ ಶಾಸ್ತ್ರಕ್ಕೆ ಅಂತ ಹೇಳಿ ಲೆಹಂಗಾ ತಗೊಂಡಿದ್ರು. ಅದು ಲೆಹಂಗಾ ಅಂದರೆ ಆನ್ಲೈನಲ್ಲಿ ತುಂಬ ಸಿಂಪಲ್ಲಾಗಿತ್ತು. ಬ್ಯಾಕ್ ಹೊಲ್ದು ಅರಿಶಿನ ಹಚ್ತಾರಲ್ಲ ನಮ್ಮ ಕಡೆ, ಏನಂತ ಅಂದರೆ ಕೆಲವರು ಅಗಸ್ರಿಗೆ ಕೊಡೋ ಅಂಥ ಶಾಸ್ತ್ರ ಇರುತ್ತೆ. ಸೊ ಹಾಗಾಗಿ ಇವರು ಬಟ್ಟೆನ ಅವ್ರಿಗೆ ಕೊಡಬೇಕು ಅಂತ ಹೇಳಿ ಸಿಂಪಲ್ಲಾಗಿರೋದನ್ನೇ ತೊಗೊಂಡಿದ್ರು. ಫೋಟೋಶೂಟಿಗೆಲ್ಲ ಇಷ್ಟ ಅಲ್ವಾ, ಈಗ ಯಾರಿಗೆ ಕೊಡಲಿ ಫೋಟೋಶೂಟ್ ಮೇಲೆ ಒಂದು ಸ್ವಲ್ಪ ಫೋಕಸ್ ಜಾಸ್ತಿ. ಹಾಗಾಗಿ ಇದನ್ನು ಬ್ಯಾಕ್ ಹೊಲ್ದಿದ್ದೀನಿ. ಎಷ್ಟು ಸ್ಪೀಡು ಅಂದರೆ ಎಷ್ಟು ಬೇಗ ಸ್ಟಿಚ್ ಆಯಿತು ಅಂತಂದರೆ ನಿಜಕ್ಕೂ ಈ ಬ್ಲೌಸ್ನ ನೀವು ಅಬ್ಸರ್ವ್ ಮಾಡ್ಬೋದು. ಕಟ್ಟಿಂಗು ಅಷ್ಟೇ, ಕಟ್ಟಿಂಗ್ ಮಾಮೂಲಿನೇ ಬಿಡಿ. ಸ್ಟಿಚಿಂಗ್ ಮಾತ್ರ ತುಂಬ ಅಂದರೆ ತುಂಬ ಲೀಫ್ ಡಿಸೈನ್ ಕೊಟ್ಟಿದ್ದೀನಿ, ಹಿಂದೆ ರೌಂಡ್ ಡಿಸೈನ್ ಕೊಟ್ಟಿದ್ದೀನಿ. ಯಾವುದೇ ಬೇರೆ ರೀತಿ ಏನು ಕಟಿಂಗ್ ಮಾಡಿಲ್ಲ. ಪ್ರಿನ್ಸಸ್ ಕಟ್ಟಲ್ಲಿ ಹಾಕಿದ್ದೀನಿ. ನನಗೆ ಎಲ್ ಸ್ಕೇಲ್ ತುಂಬ ಯೂಸ್ ಆಗುತ್ತೆ. ಸೊ ನೀವು ಅಷ್ಟೇ, ಯಾರಾದರೂ ಇದ್ದರೆ ಎಲ್ ಸ್ಕೇಲ್ನ ಯೂಸ್ ಮಾಡಿ. ಎಲ್ ಸ್ಕೇಲಲ್ಲಿ ತುಂಬ ಕಂಫರ್ಟ್ ಝೋನ್ ಇರುತ್ತೆ. ನಾವು ಸ್ಟ್ರೈಟ್ ಗೆರೆ ಹಾಕೋಕ್ಕೆ ಹೋದರೆ ಕೈಯಲ್ಲಿ ಸ್ವಲ್ಪ ಆಚೆ ಈಚೆ ಆಗ್ಬೋದು, ಬಟ್ ಎಲ್ ಸ್ಕೇಲ್ ಯೂಸ್ ಮಾಡಿದರೆ ಪರ್ಫೆಕ್ಟ್ ಆಗಿರುತ್ತೆ. ನೀವು ಹೇಳ್ಬೋದು ಲೈನಿಂಗ್ ಒಂದು ಕಲರ್ ಇದೆ, ಬ್ಲೌಸ್ ಪೀಸ್ ಒಂದು ಕಲರ್ ಇದೆ ಅಂತ. ಇಲ್ಲ, ಲೆಹಂಗಾನೂ ಅದೇ ಡಬಲ್ ಕಲರು, ಬಟ್ಟೆಲೇ ವಿತ್ ಲೈನಿಂಗ್ ಬಂದಿದೆ. ಸೊ ನಾನು ಹಾಕಿಲ್ಲ ಅದು ಲೈನಿಂಗು. ಆ ಥರ ಕಮೆಂಟ್ ಮಾಡಿಬಿಡಿ, ಓಕೆನಾ. ಶೇಪ್ ಹತ್ರ ಮಾತ್ರ ಪರ್ಫೆಕ್ಟಾಗಿ ಕಟಿಂಗ್ ಮಾಡ್ಕೋತೀನಿ. ಇನ್ನು ಬಾಕಿ ಅಂತ ಎಲ್ಲ ನಾನು ಡಮ್ಮಿ ಸ್ಟಿಚ್ ಕಟಿಂಗ್ ಮಾಡ್ಕೋತೀನಿ. ನೀವು ನೋಡ್ಬೋದು ಈಗ ಎಲ್ಲ ವಿಡಿಯೋನೂ ಡೈರೆಕ್ಟಾಗಿ ನಾನು ಯಾವ ರೀತಿ ಕಟಿಂಗ್ ಮಾಡ್ಕೊಂಡಿದ್ದೀನಿ ಅಂತ. ಎಷ್ಟು 1 ಅವರಲ್ಲಿ ನಾನು 8 ಬ್ಲೌಸ್ನ ಕಟಿಂಗ್ ಮಾಡಿದ್ದೀನಿ. ನೀವೆಷ್ಟು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಏನು ಗೊತ್ತಾ, ಇದು ಸ್ಲೀವು 3/4 ಬೇಡ, ಅರಿಶಿನ ಹಚ್ತಾರೆ ಕೈಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಕ್ಯಾಪ್ಸ್ ಅಂದರೆ ಅವಳಿಗೆ ಸ್ಲೀವ್ಲೆಸ್ ಹೊಲಿಸ್ಕೊಳ್ಳೋಕೆ ಇಷ್ಟ, ಬಟ್ ಫ್ಯಾಮಿಲಿಲೆಲ್ಲ ಹಂಗೆ ಬಿಡಲ್ಲ ಅಂತ ಹೇಳಿ ಸ್ವಲ್ಪ ಕ್ಯಾಪ್ ಸ್ಲೀವ್ ಹಂಗೆ ಹಾಕಿ ಅಕ್ಕ ಅಂತ ಹೇಳಿದ್ಲು. ಅದಕ್ಕೆ ಆ ಥರ ಕಟಿಂಗ್ ಮಾಡಿಕೊಂಡೆ. ಒಂದು ಬ್ಲೌಸ್ ಕಟಿಂಗ್ ಆಯಿತು. ಇದು ಬಂದು ವರ್ಕ್ ಬ್ಲೌಸು, ರಿಸೆಪ್ಷನ್ದು. ತುಂಬ ಹೆವಿ ವರ್ಕ್ ಇತ್ತು ಅಂತಂದರೆ ಇದು ಸೀರೆ ಜೊತೆನೇ ವರ್ಕ್ ಬಂದಿತ್ತು. ಇಷ್ಟೆಲ್ಲ ಹೊಲಿಯೋಕ್ಕಾಗೋದೇ ಇಲ್ಲ, ಇಂಪಾಸಿಬಲ್ ಅಂತ ಎಲ್ಲ ಕಮೆಂಟ್ ಮಾಡಬೇಡಿ. ನಾನು ಟೈಮಿಂಗ್ಸು ತೋರಿಸಿದ್ದೀನಿ, ನಾನೇ ಹೊಲ್ದಿದ್ದೀನಿ ಅಂತಲೂ ತೋರಿಸಿದ್ದೀನಿ, ವೇಸ್ಟೇಜ್ ಬಟ್ಟೆ ಮಿಷಿನ್ ಹತ್ರನೂ ತೋರಿಸಿರ್ತೀನಿ. ಸೊ ಕ್ಲಿಯರಾಗಿ ಒಂದು ಸರಿ ಅಲ್ಲದೆ 2 ಸರಿ ವಿಡಿಯೋ ನೋಡಿ, ಕ್ಲಿಯರಾಗಿ ನಿಮ್ಗೆ ಅರ್ಥ ಆದಮೇಲೆ ಕಮೆಂಟ್ ಮಾಡಿ, ಓಕೆನಾ. ಏನು ಗೊತ್ತಾ, ನಮ್ಮ ಮನೇಲಿ ಈಗ ನಾನು ನಮ್ಮ ಮನೆಯವರು ಮಕ್ಕಳು 4 ಜನ ಇದ್ದಾಗ ನಾವು ಅಡುಗೆ ಮಾಡಬೇಕಿದ್ರೆ ಯಾವ ರೀತಿ ಆಗುತ್ತೆ ಅಂತಂದರೆ 1 ಗ್ಲಾಸ್ ಅಕ್ಕಿ ಹಾಕ್ತೀವಿ. ಅದೇ ನಾವು ಏನಾದ್ರು ಫಂಕ್ಷನ್ ಮಾಡಬೇಕಿದ್ರೆ ಎಲ್ಲರಿಗೂ ಅಡುಗೆ ಮಾಡಬೇಕಂದ್ರೆ ನಾವು 2 kg ಅಂಗಡಿ ಅಕ್ಕಿ ಇಲ್ಲ ಸೋನಾ ಮಸೂರಿ ಅಕ್ಕಿ ಹಾಕಿದ್ರೂ ನಮಗೆ ಯಾವ ಥರ ಫೀಲ್ ಆಗುತ್ತೆ ಅಂದರೆ ಇನ್ನೊಂದು ಅರ್ಧ kg ಜಾಸ್ತಿ ಆಗಬೇಕು, ಇನ್ನೊಂದು kg ಜಾಸ್ತಿ ಆಗಬೇಕಿತ್ತು, ಇನ್ನೂ ಚೆನ್ನಾಗಾಗೋದು. ಇನ್ನು ಸ್ವಲ್ಪ ಮಸಾಲನೂ ಅಷ್ಟೇ, ಮನೇಲಿದ್ದಾಗ ಒಂದು 4 ಈರುಳ್ಳಿ ಎಲ್ಲ ಹಿಂಗೆ ಕಟ್ ಮಾಡಿ ಹಾಕಿರ್ತೀವಿ. ಆದರೆ ಜಾಸ್ತಿ ಜನಕ್ಕೆ ಬಡಿಸ್ಬೇಕು ಅಂತ ಇದ್ದಾಗ ನಾವು ಜಾಸ್ತಿನ ಇನ್ನೂ ಚೆನ್ನಾಗಾಗಲಿ ಅನ್ನೋ ಉದ್ದೇಶದಲ್ಲಿ ಇನ್ನೂ ಚೆನ್ನಾಗಿ ಏನೋ ಮಾಡೋಕ್ಕೆ ಹೋಗ್ತೀವಲ್ವ. ಅದೇ ರೀತಿ ನಾವು ಕೆಲಸ ಮಾಡಬೇಕಿದ್ರೆ ನನಗೆ ಪರ್ಸ್ನಲಾಗಿ ಅನಿಸೋದು, ಇವತ್ತು ಯಾರೂ ಕೇಳೋಕ್ಕೆ ಬರಲ್ಲ ಅಂದರೆ ನಾನು ಖಂಡಿತ ಲೇಝಿ. ನಿಜಕ್ಕೂ ನಾನು ತುಂಬ ಲೇಝಿ. ಇವತ್ತು ಯಾರೂ ಕೇಳೋಕ್ಕೆ ಬರಲ್ಲ ಅಂತಿದ್ರೆ ನಾನು ತುಂಬ ಲೇಝಿ. 1 2 3 4 ಇಷ್ಟರಲ್ಲೇ ಆಟ ಆಡ್ತೀನಿ. ಬಟ್ ಇವತ್ತು ಕೇಳೋಕ್ಕೆ ಬರ್ತಾರೆ ಅಂದರೆ ನಾನು ಅವತ್ತು 10 ಬ್ಲೌಸ್ನು ನಾನು ರೆಡಿ ಮಾಡ್ತೀನಿ. ಅದು ನಾನು ನಿಮಗೆ ಸಾಕ್ಷಿ ಸಮೇತನೂ ತೋರಿಸೂ ಇದ್ದೀನಿ.
ಸೊ ನಾನು ಅಡುಗೆ ವಿಷಯ ಯಾಕೆ ಹೇಳ್ತೀನಿ ಅಂತಂದರೆ, ಈಗ 4 ಜನ ಇದ್ದಾಗ ಬಿಡಿ ಸ್ವಲ್ಪ ಸಾಂಬಾರು ಐತಾ, ಸ್ವಲ್ಪ ಮೊಸರು ಐತೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತೀವಿ. ಆದರೆ ಹೆಚ್ಚು ಮಾಡಬೇಕು ಅಂದಾಗ ತುಂಬ ಟೇಸ್ಟಿಯಾಗಿ ತುಂಬ ವೆರೈಟಿಯಾಗಿ ಮಾಡಲ್ವಾ. ಆಮೇಲೆ ಎಷ್ಟು ಹೆಚ್ಚು ಮಾಡಿದ್ರೂ ಇನ್ನೂ ಸ್ವಲ್ಪ ಮಾಡಬೇಕು ಅನ್ನೋ ಫೀಲ್ ಬರುತ್ತಲ್ವ. ಅದೇ ರೀತಿ ನಿಮ್ಮ ಕೆಲಸನ ಹೆಚ್ಚು ಮಾಡಿದಾಗ ಖಂಡಿತ ನಿಮಗೂ ಇನ್ನೂ ಸ್ವಲ್ಪ ಮಾಡಬೇಕು ಅನ್ನೋ ಥರನೇ ಫೀಲ್ ಬರುತ್ತೆ. ಮತ್ತು ನಾನು ನಿದ್ದೆ ಕನಸಿನ ಬಗ್ಗೆನೂ ಕೇಳಿದ್ರಿ. ಏನು ನಿದ್ದೆ ಅಂತ ಅಂದರೆ, ನನಗೆ ನೈಟ್ ಟೈಮು ಲೇಟಾಗಿ ಮಲಗಿ ಅಭ್ಯಾಸ ಇಲ್ಲ. ಒಂದು ಪಾಯಿಂಟು, ನನಗೆ ಊಟ ಆದ ತಕ್ಷಣ ಬೇಗ ಮಲಗಿಬಿಡ್ತೀನಿ. ಹಂಗಾಗಿ ನನಗೆ ಬೇಗ ಎಚ್ಚರ ಆಗುತ್ತೆ. ಸೊ ನಾನು ಮಾರ್ನಿಂಗ್ ಬೇಗನೆ ಕೆಲಸ ಮಾಡ್ತೀನಿ. ಇದುವರೆಗಂತೂ ತುಂಬ ನನಗೆ ಆ ಬ್ಲೌಸಲ್ಲೆಲ್ಲ ತಂಗಿರೋದು ತುಂಬ ಅಂದರೆ ತುಂಬ ಇಷ್ಟ ಆಯಿತು. 8 ಬ್ಲೌಸಲ್ಲಿ ತಂಗಿದ್ದು ಒಂದು ಅನ್ನಲ್ಲ, ಅದಿದು. ಆ ರೀತಿ ನಾವು ಇನ್ನಷ್ಟು ಮಾಡಬೇಕು. ನೀವೇ ನಿಮ್ಮ ಮನೇಲೇ ಫ್ಯಾಮಿಲಿಲೆಲ್ಲ ಅಡುಗೆ ಮಾಡಿರ್ತೀರ. ಈಗ ಒಂದು 4 kg ಅಕ್ಕಿ ಹಾಕಿದರೆ, ಇಲ್ಲ ಇನ್ನೊಂದು ಸ್ವಲ್ಪ ಹೆಚ್ಚಾಗಿ ಮಾಡಬೇಕಿತ್ತು, ಇನ್ನೊಂದು ಸ್ವಲ್ಪ ಹೆಚ್ಚಾಗಿ, ಆ ಥರ ಫೀಲ್ ಬರುತ್ತೆ. ನೀವು ಬಟ್ಟೆ ಹೊಲಿಬೇಕಿದ್ರೆ ನೀವು ಇಂಟ್ರೆಸ್ಟ್ ಕೊಟ್ಟು ಅವರು ತೊಗೊಂಡೋಗ್ತಾ ಅವರು ತಂದು ಹಾಕ್ತಿದ್ರೆ ನಿಮಗೆ ಯಾವ ಥರ ಫೀಲ್ ಆಗುತ್ತೆ ಅಂದರೆ, ಇನ್ನೂ ಸ್ವಲ್ಪ ಸ್ಪೀಡಾಗಿ ಸ್ಟಿಚ್ ಮಾಡಿಬಿಡೋಣ, ಇವತ್ತು ಬಂದುಬಿಡ್ತಾರೆ ಅನ್ನೋ ಥರ. ಆಮೇಲೆ ಬಸ್ಸಿಗೆಲ್ಲ ಬರ್ತಾರಲ್ವ, ಆ ಬಸ್ಸಿಗೆ ಬಂದು ಅದೇ ರಿಟರ್ನ್ ಗಾಡಿಗೆ ಹೋಗ್ತೀನಿ ಅಂತ ಹೇಳೋಂಥ ಟೈಮಲ್ಲಿ ನನಗೇನು ಅನಿಸುತ್ತೆ ಅಂದರೆ, ಬಂದುಬಿಡ್ತಾರೆ ಇನ್ನೇನು, ಬೇಗ ಸ್ಟಿಚ್ ಮಾಡ್ಬಿಡೋಣ ಅನ್ನೋ ಸ್ಪೀಡು. ನಿಮಗೆ ಗೊತ್ತಿಲ್ಲ, ಗಾರ್ಮೆಂಟ್ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ, ಬಟ್ ಹೊಸ ಜನಕ್ಕೆ ಗೊತ್ತಿರಲ್ಲ. ಗಾರ್ಮೆಂಟ್ಸಲ್ಲೆಲ್ಲ ಪೀಸ್ ವರ್ಕು ಯಾವ ರೀತಿ ಅಂದರೆ, 1 ಗಂಟೆಗೆ ಇಷ್ಟನ್ನು ಸ್ಟಿಚ್ ಮಾಡಬೇಕಂದ್ರೆ ಅಷ್ಟನ್ನು ಸ್ಟಿಚ್ ಮಾಡಬೇಕು. ವಾಶ್ರೂಮ್ಗೆ ಹೋಗೋಕ್ಕೂ ಸಹ ಫ್ರೀ ಬಿಡೋಲ್ಲ, ಅಷ್ಟು ರಿಸ್ಕ್ ಇರುತ್ತೆ. ನಮ್ಮ ಲೈಫಲ್ಲಿ ಅಷ್ಟು ರಿಸ್ಕ್ ಇಲ್ಲ ಅಲ್ವಾ. ನನಗೆ ನಾನು ಅಂದ್ಕೊಳ್ಳೋದು ಅಷ್ಟು ರಿಸ್ಕ್ ಇಲ್ಲ ಅಲ್ವಾ. ನಿದ್ದೆ ಮಾಡಬೇಕು ಅಂದರೆ ನಿದ್ದೆ ಮಾಡ್ಬೋದು, ಬೇಕು ಅಂದಿದ್ದು ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೋದು. ಆದರೆ ಫಂಕ್ಷನ್ಗಳಿದ್ದಾಗ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ, ಸ್ವಲ್ಪ ಕೆಲಸ ಮಾಡ್ತೀವಿ ಅಂತ ಅಂದರೆ, ಈಗ ಬೆಳಗಿನ ಜಾವ ನಾವು ಯಾವುದೇ ರೀತಿ ಮೈಂಡ್, ನಂದಂತೂ ನಿಜ ಹೇಳ್ಬೇಕಂದ್ರೆ ಯಾವುದೇ ರೀತಿ ಸೈಡಿಗೆ ಹೋಗಿರಲ್ಲ. ನನ್ನ ಪಾಡಿಗೆ ನಾನು ಕಟಿಂಗ್ ಮಾಡ್ಕೊತಿರ್ತೀನ, ಅದೇ ಮೆಜರ್ಮೆಂಟು. ಇದು ಫೋನಲ್ಲಿ ನೋಡಲಿಕ್ಕೆ ತುಂಬ ಸಿಂಪಲ್ಲಾಗಿರ್ಬೋದು, ಆದರೆ ರಿಯಲಿ ನೋಡೋಕ್ಕೆ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಮದುವೆ ಹೆಣ್ಣು ಮತ್ತು ಅವ್ರ ತಂಗಿಗಂತೂ ಸಖತ್ ಇಷ್ಟ ಆಯಿತು. ನಿಜ ಹೇಳ್ಬೇಕಂದ್ರೆ ಅವ್ರಿಗೆ ಯಾವುದೇ ಡಿಸೈನು ಸೆಲೆಕ್ಟೇ ಮಾಡಿರಲಿಲ್ಲ. ಎಲ್ಲ ಬ್ಲೌಸ್ದು ನಾನೇ ಸೆಲೆಕ್ಟ್ ಮಾಡಿದ್ದು, ನಾನೇ ಸ್ಟಿಚ್ ಮಾಡಿದ್ದು. ಈಸ್ಕೊಳಕ್ಕೆ ಬಂದಾಗ ತುಂಬ ಇಷ್ಟ ಆಯಿತು ಅಂತಲೂ ಹೇಳಿದ್ರು ಅವರು. ಅದು ವಿ ಶೇಪ್ ಇತ್ತು, ಸ್ವೀಟ್ ಹಾರ್ಟ್ ಶೇಪ್ ಇತ್ತು, ಅದನ್ನು ನಾನು ರೌಂಡ್ ಶೇಪ್ ಕಟ್ ಮಾಡಿದ್ದೆ. ಸೊ ನೋಡೋಣ ಅಂತ ಹೇಳಿ ಆಮೇಲೆ ರೆಡಿ ಮಾಡಿಕೊಂಡೆ, ಅಡ್ಜಸ್ಟ್ ಆಯಿತು. ಈಗ ಬಂದು 3ನೇ ಬ್ಲೌಸ್ ಕಟ್ಟಿಂಗ್ ಆಯಿತು. ನಾನು ಆದ ತಕ್ಷಣ ಅಲ್ಲಲ್ಲೇ ಕಟ್ಟಿ ಇಟ್ಟಿದ್ದೀನಿ, ನೀವು ನೋಡ್ಬೋದು. ಸಪ್ರೇಟಾಗಿ ಏನೂ ಇಟ್ಟಿಲ್ಲ. ಈ ರೀತಿ ಪಟ ಅಂತ ಕಟ್ಟಿ ಸೈಡಿಗೆ ಹಾಕಿದ್ದೀನಿ. ನಾನು ಅಲ್ಲೇ ಕೂತ್ಕೊಂಡು ಒಂದೇ ಜಾಗದಲ್ಲೇ ಕೂತ್ಕೊಂಡು 8 ಬ್ಲೌಸ್ನು ಕಟಿಂಗ್ ಮಾಡಿದ್ದೀನಿ. ಮೆಜರ್ಮೆಂಟ್ ಬಂದು ಒಂದೇ ಮೆಜರ್ಮೆಂಟ್ ಇತ್ತು. ತಂಗಿ ಸ್ವಲ್ಪ ಸಣ್ಣ ಇದ್ದರು, ಅವ್ರದ್ದು ಬೇರೆ ಮೆಜರ್ಮೆಂಟು. ಇನ್ನು 7 ಬ್ಲೌಸು ಸಹ ಒಂದೇ ಮೆಜರ್ಮೆಂಟ್ ಇದ್ದಿದ್ದರಿಂದ ನನಗೆ ಹಿಂಸೆ ಅನ್ನಿಸ್ಲಿಲ್ಲ, ಸಂದು ನೋಡ್ಕೋಬೇಕು ಅಂತ ಅನಿಸ್ಲಿಲ್ಲ. ಬ್ಯಾಕ್ ಲೆಂತ್ 14.5, ಬ್ಯಾಕ್ ಟೇಪ್ ಇಷ್ಟು, ಫ್ರಂಟ್ ಟೇಪ್ ಇಷ್ಟು ಅನ್ನೋ ಮೈಂಡ್ ಸೆಟ್ ಆಗಿಬಿಟ್ಟಿತ್ತು. ಆಮೇಲೆ ಕಂಕಳು ಇಷ್ಟು ಅನ್ನೋದು, ಒಂದು ಬ್ಲೌಸು ಕಟಿಂಗ್ ಮಾಡ್ತಿದ್ದಂಗೆ ನಾನು ಆ ಬುಕ್ಕಲ್ಲಿ ನೋಡ್ತಿರ್ತೀನಲ್ವ, ಹಾಗಾಗಿ ಆ ರೀತಿ ಸೆಟ್ ಆಗಿಬಿಟ್ಟಿತ್ತು. ತುಂಬ ರಿಸ್ಕ್ ಅನ್ನಿಸ್ಲಿಲ್ಲ. ಯಾವುದನ್ನು ಬೋಟ್ ನೆಕ್ಕಲ್ಲಿ ನಾನು ಅವರಿಗೆ ರೆಫರ್ ಮಾಡಲಿಲ್ಲ. ಯಾಕಂತಂದರೆ ಫ್ಯೂಚರಲ್ಲಿ ಮದುವೆ ಹೆಣ್ಣು ಅಂದರೆ ಬೋಟ್ ನೆಕ್ ಆದರೆ ಫ್ಯೂಚರಲ್ಲಿ ವೇಸ್ಟ್ ಆಗುತ್ತೆ, ಟ್ಯಾಗ್ ಹಾಕಿಸ್ಕೊಳ್ಳಿ ಅಂತ ಹೇಳಿದೆ. ಅವರು ಸರಿ ಅಕ್ಕ ಆಯಿತು ಅಂತ ಹೇಳಿ ನಾನು ಹೇಳ್ದಂಗೆ ಒಪ್ಕೊಂಡ್ರು. ಯಾವುದೋ ನೀವು ಹಾಕ್ಸಿ, ರೇಂಜ್ ಇಷ್ಟರಲ್ಲಿ ಇರಲಿ, ಇದಕ್ಕಿಷ್ಟಲ್ಲಿ ಇರಲಿ ಅಲ್ವಾ ಅಕ್ಕ ಅಂತ ಅಂದರು. ಸರಿ ಆಯಿತು ಅಂತ. ಒಂದು ಸೀರೆಗೆ ಮಾತ್ರ ಬ್ರೈಡಲ್ಲು ಲೇಸ್ನ ಸ್ವಲ್ಪ ನಾನು ತುಂಬ ಕಡಿಮೆಗೆ ಸಿಗುತ್ತೆ ಅಂತ ಅಂದ್ಕೊಂಡೆ, ಸ್ವಲ್ಪ ಜಾಸ್ತಿ ಆಯಿತು. ಅದು ವಿಡಿಯೋ ಇದೆ ನೋಡಿ. ಈಗ ನಾನು ಕಟಿಂಗ್ ಮಾಡ್ತಿದ್ದೀನಲ್ಲ, ಅದು ವರ್ಕ್ ಬ್ಲೌಸಲ್ಲಿ ನಾಚ್ ವರ್ಕಲ್ಲೂ ನೇಮ್ಗಳಿದೆ, ಬಟ್ ನನಗೆ ಅಷ್ಟೆಲ್ಲ ಗೊತ್ತಿಲ್ಲ, ಹೇಳೋಕ್ಕೆ ಬರ್ತಿಲ್ಲ. ನಾಚ್ ವರ್ಕ್ ಅಂತ ಹೇಳಿ, ನಾಟ್ ವರ್ಕ್ ಅನ್ನೋ ಥರ, ಏನೋ ಗಂಟು ಹೊಡೆಯೋ ಥರ ವರ್ಕು, ತುಂಬ ಕೆಲಸ ಹಿಡಿಯುತ್ತೆ, ಇದು ಜಾಸ್ತಿ ಅಂತ ಹೇಳಿದರು. ಅವ್ರಿಗೆ ನಾನು ಕಡಿಮೆ ಬಜೆಟಲ್ಲಿ ಬಿಲ್ ಹಾಕ್ಕೊಟ್ಟಿದ್ದೆ. ಆಮೇಲೆ ಹಿಂಗೆ ಅಂತ ಹೇಳಿದಾಗ ಅವ್ರು ಅರ್ಥ ಮಾಡಿಕೊಂಡ್ರು. ವೇರ್ ಮಾಡಿ ನೋಡಿದಾಗಂತೂ ಅವರು ಅಕ್ಕ ತಂಗಿರು ತುಂಬ ಅಂದರೆ ತುಂಬ ಖುಷಿಪಟ್ಟರು. ಈ ವರ್ಕು ಫೋನ್ಗಿಂತ ರಿಯಲಿ ನೋಡಲಿಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ವೇರ್ ಮಾಡಿಸಿ ತೋರಿಸಿದ್ದೀನಿ. ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡ್ದಲೇ ಪೂರ್ತಿ ವಿಡಿಯೋ ನೋಡಿ, ಓಕೆನಾ. ನೀವು ನನ್ನ ವೀಡಿಯೋಗಳನ್ನ ನೋಡ್ತಿರೋದಾಗಿರ್ಬೋದು, ನನಗೆ ಎಂಕರೇಜ್ ಮಾಡ್ತಿರೋದಾಗಿರ್ಬೋದು, ನನಗೆ ಅದೆಲ್ಲ ತುಂಬ ಇಷ್ಟ ಆಗ್ತಿದೆ. ಬಟ್ ಪ್ಲೀಸ್
ಒಂದು ಲೈಕ್ ಕೊಟ್ಟೋಗಿ. ನಿಮ್ಮ ಒಂದು ಲೈಕು ನನಗಿಷ್ಟ ಆಗುತ್ತೆ. ಇಷ್ಟ ಅನ್ನೋದಕ್ಕಿಂತ ನನಗೆ ಮೋಟಿವ್ ಆಗ್ಬೋದು ಇನ್ನಷ್ಟು ವೀಡಿಯೋ ಹಾಕೋಣ ಅಂತ. ಈಗ ಎಷ್ಟೇ ಜನ ವ್ಯೂಸ್ ಬಂದಿದ್ರು ಅಲ್ಲಿ ಲೈಕ್ ನೋಡಿದರೆ ಒಂದು 50-60 ಇದೇ ರೇಂಜಲ್ಲಿರುತ್ತೆ ಅಲ್ವಾ, ಹಾಗಾಗಿ ಕೇಳಿದ್ದಷ್ಟೇ. ಇನ್ನು ಒಬ್ಬರು ಕಮೆಂಟ್ ಮಾಡಿದರು, ನಾವು ಸ್ವಲ್ಪ ಬಟ್ಟೆ ಹೊಲಿದ್ರೆ ನಮ್ಗೆ ಹೀಟ್ ಆಗುತ್ತೆ ಅಕ್ಕ, ನಿಮಗೆ ಹೀಟ್ ಆಗಲ್ವಾ, ಏನು ಮಾಡ್ತೀರಾ ಹೇಳಿ ಅಂತ. ನನಗೆ ನಿಜ ಹೇಳ್ಬೇಕಂದ್ರೆ ನಾನು ಜಾಕ್ ಮಿಷಿನ್ ತೊಗೊಳೋದಕ್ಕೂ ಮುಂಚೆ ಸ್ಮಾಲ್ ಮಿಷಿನಲ್ಲಿ ಸ್ವಲ್ಪ ಹೀಟ್ ಆಗ್ತಿತ್ತು. ಅಂದರೆ ಅಷ್ಟೆಲ್ಲ ಆಗಿಲ್ಲ ನನಗೆ, ಅವ್ರವ್ರ ಶರೀರಕ್ಕೆ ತಕ್ಕಂತೆ ಇರುತ್ತೆ ಅನಿಸುತ್ತೆ. ಆದರೆ ಇವಾಗ ಜಾಕ್ ಮಿಷಿನ್ನು ಅದು ಅಲ್ದಲೆ ನಾನು ಮನೇಲಿ ಮಾತ್ರ ಪ್ಲಾಸ್ಟಿಕ್ ಚೇರ್ ಯೂಸ್ ಮಾಡೋದು. ನನ್ನ ಟೈಲರಿಂಗ್ ಶಾಪಲ್ಲಿರೋ ಅಂಥ ಚೇರ್ ಬಂದು ವುಡ್ ಚೇರ್, ಅಂದರೆ ಮರದ ಚೇರ್ ಇರೋದು. ಅಂದರೆ ಅದು ಹೀಟ್ ಆಗಲ್ಲ ಅಂತ ಭಾವಿಸ್ತೀನಿ. ಸೊ ನನಗೆ ಯಾವತ್ತೂ ಹೀಟ್ ಅನ್ನೋ ಪ್ರಾಬ್ಲಮ್ ಬಂದಿಲ್ಲ. ಫುಡ್ ವಿಷಯಕ್ಕೆ ಬಂದರೆ ನಾನು ಸ್ವಲ್ಪ ಎಳ್ನೀರು ಕುಡಿತೀನಿ. ಇನ್ನು ಮಾಮೂಲಿ ಫುಡ್ ಏನು ತಿಂತೀನಿ ಅದೇ ತಿಂತೀನಿ. ಆದರೆ ಮಜ್ಜಿಗೆ ಥರ ಈ ಥರ ಸ್ವಲ್ಪ ಏನಾದ್ರು ಹಣ್ಣು ಜ್ಯೂಸು ಈ ಥರ ಕುಡಿಯೋಕ್ಕೆ ಇಷ್ಟಪಡ್ತೀನಿ. ಬೇಕ್ರಿ ತಿಂಡಿ ತುಂಬ ಕಡಿಮೆ. ಮನೆ ಫುಡ್ಡೇ ನಾನು ಜಾಸ್ತಿ ತಿನ್ನೋದು. ಅರ್ಜೆಂಟಿಗಾದರೂ ಅಷ್ಟೇ ಅನ್ನ ಸಾಂಬಾರೇ ಮಾಡ್ಕೊಂಡು ತಿನ್ನೋದು, ಆ ಥರ ಅಷ್ಟೇ. ಅಷ್ಟು ಬಿಟ್ಟರೆ ನನಗೆ ಹೀಟು ಅನ್ನೋದು ತುಂಬ ದೂರ ಅನಿಸುತ್ತೆ ನನ್ನ ಶರೀರಕ್ಕೆ ಅಲ್ವಾ. ಹಾಗಾಗಿ ನನಗೆ ಹೀಟ್ ಅಂತ ಯಾವತ್ತೂ ಅನಿಸಿಲ್ಲ. ನಿಮಗೇನಾದ್ರು ಆದರೆ ಸ್ವಲ್ಪ ಎಳ್ನೀರು ಕುಡೀನಿ. ನಾನು ಸಹಜವಾಗಿ ಎಳ್ನೀರು ಸ್ವಲ್ಪ ಜಾಸ್ತಿನೇ. ನಂಗೆ ತುಂಬ ರಿಸ್ಕ್ ಆಯಿತು, ಕೆಲಸ ಐತೆ ಅಂತಂದರೆ ನಮ್ಮ ಮನೆಯವರು ಎಳ್ನೀರು ಏನಾದ್ರು ಇದ್ದರೆ ಕೆಚ್ಚಿಟ್ಬಿಟ್ಟಿರ್ತಾರೆ. ಅದನ್ನು ಸ್ವಲ್ಪ ಕುಡಿ ಸುಸ್ತಾಯಿತೆ ಅಂತೇಳಿ ಅವರೇ ಕೊಡ್ತಾರೆ. ಹಂಗಾಗಿ ಎಳ್ನೀರೊಂದು, ಅಂದರೆ ಈಗಿರುವಾರ ಬೇಸಿಗೆ ಇರೋದ್ರಿಂದ ನೀವು ಸ್ವಲ್ಪ ಎಳ್ನೀರು ಕುಡಿಬೋದು ಅಂತ ಅನ್ಕೋತೀನಿ. ಇದು ನೋಡಿ, ಇದು ದಾರೆದು ಬೋಟ್ ನೆಕ್ ಹಾಕ್ಸಿಲ್ಲ, ರೌಂಡ್ ನೆಕ್ ಅಷ್ಟೇ ಇರೋದು. ಅವ್ರು ಸೆಲೆಕ್ಟ್ ಮಾಡಿಲ್ಲ, ಸೊ ನಾನೇ ಸೆಲೆಕ್ಟ್ ಮಾಡಿರೋದು. ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ನಾವು ಸ್ವಲ್ಪ ಕಾಫಿ ಟೀ ತುಂಬ ಕಡಿಮೆ ಅನ್ನೋದಕ್ಕಿಂತ ಕುಡಿಯೋದೇ ಇಲ್ಲ ಕಾಫಿ ಟೀನ. ಅದೇನಾದರೂ ನನಗೆ ಬೆನಿಫಿಟ್ ಏನೋ ಗೊತ್ತಿಲ್ಲ, ನನಗೆ ಹೀಟ್ ಆಗಲ್ಲ. ನಮ್ಮ ಮನೇಲಿ ಯಾವ ಥರ ಅಂದರೆ, ನಮ್ಮ ಮನೆಯವ್ರು ಕಾಫಿ ಕುಡಿತಾರೆ, ನನ್ನ ಮಗಳು ಸಪ್ಪೆ ಹಾಲು ಕುಡಿತಾಳೆ, ನನ್ನ ಮಗ ಸಕ್ಕರೆ ಹಾಕಿದ ಹಾಲು ಕುಡಿತಾನೆ. ನನಗೆ ಸ್ವಲ್ಪ ಹೆಚ್ಚು ಕಾಫಿ ಕಾಸಿದೆ ಅಂದರೆ ನಮ್ಮ ಮನೆಯವ್ರ ಜೊತೆ ಶೇರ್ ಮಾಡ್ಕೊತೀನಿ. ಸ್ವಲ್ಪ ಕಡಿಮೆ ಹಾಲಿಗೆ ಸಕ್ಕರೆ ಹಾಕ್ತೆ ಅಂದರೆ ನನ್ನ ಮಗಂಗೆ ಕೊಟ್ಬಿಡ್ತೀನಿ. ಸಪ್ಪೆ ಹಾಲಿತ್ತು ಅಂದರೆ ಸಪ್ಪೆ ಹಾಲು ಕುಡಿತೀನಿ. ನನಗೆ ಆಪ್ಷನ್ನೇ ಇಲ್ಲ. ಅವ್ರು 3 ಜನ ಯಾವ ರೀತಿ ಬಿಡ್ತಾರೆ, ಇಲ್ಲ ಅವ್ರಿಗೆ ಯಾವುದು ಸ್ವಲ್ಪ ಹೆಚ್ಚಾಗುತ್ತೆ ಅದನ್ನು ನಾನು ಶೇರ್ ಮಾಡ್ಕೊತೀನಿ ಅಷ್ಟೆ. ಹಂಗಾಗಿ ನನಗೆ ಯಾವುದೇ ರೀತಿ ರಿಸ್ಕೇ ಅನಿಸಲ್ಲ. ವುಡ್ ಚೇರ್ ಯೂಸ್ ಮಾಡಿದ್ರೆ ಬೆಟರ್ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಮರದ ಚೇರಲ್ಲಿ ಸ್ವಲ್ಪ ಕಬ್ಬಣ ಆದರೆ ಸ್ವಲ್ಪ ಹೀಟ್ ಆಗ್ಬೋದು, ಪ್ಲಾಸ್ಟಿಕ್ಕು ಹೀಟ್ ಆಗ್ಬೋದು. ಆದರೆ ನನ್ನ ಮನೇಲಿರೋದು ಪ್ಲಾಸ್ಟಿಕ್ ಚೇರೇ. ಜಾಕ್ ಮಿಷಿನ್ ಅಲ್ವಾ, ಸ್ವಲ್ಪ ಕೈಲೆಲ್ಲ ಕಬ್ಬಣ ಮುಟ್ಟೋದು ಕಡಿಮೆ, ವುಡ್ ಮುಟ್ತಿರ್ತೀವಿ. ಅದೇ ಇದು ಸ್ಮಾಲ್ ಮಿಷಿನಲ್ಲಾದರೆ ಸೈಡಲ್ಲಿ ರಿಂಗ್ನ ನಾವು ಹಿಡ್ದು ಕೈಲಿ ಸಾಕಾಗುತ್ತೆ. ಎನಿ ಟೈಮ್ ಕಬ್ಬಣದ ರಿಂಗ್ನ ನಾವು ಹಿಡಿತಿರ್ತೀವಿ. ಆ ಥರ ಮಿಷಿನ್ ಇದ್ದರೆ ಸ್ವಲ್ಪ ಹೀಟ್ ಆಗ್ಬೋದು ನಿಮಗೆ ಅಷ್ಟೇ. ನೋಡಿ ಫುಡ್ಡಲ್ಲಿ ಏನಾದ್ರು ಚೇಂಜ್ ಮಾಡಿ ವ್ಯತ್ಯಾಸ ನೋಡಿ ನೀವೇ, ಆಯಿತಾ. ಇನ್ನೊಬ್ಬರು ಕಮೆಂಟ್ ಮಾಡಿದರು, ನೈಟ್ ಟೈಮ್ ಸ್ಟಿಚ್ ಮಾಡ್ತಿರಲ್ಲ, ಡೇ ಟೈಮ್ ಸ್ಟಿಚ್ ಮಾಡಲ್ವಾ? ಇಲ್ಲ, ನಾನು ನೈಟು ಅಂತಲ್ಲ, ಡೇನೇ ಸ್ಟಿಚ್ ಮಾಡೋದು. ಟೈಲರಿಂಗ್ ಶಾಪ್ ಇದೆ ನಂದು. ನೈಟ್ ಬಂದು ಮನೇಲಿ ಎಮರ್ಜೆನ್ಸಿ ಬಟ್ಟೆ ಕೊಡಬೇಕಿದ್ರೆ ಅಂತ ಹೇಳಿ ಮನೇಲಿ ಒಂದು ಜಾಕ್ ಮಿಷಿನ್ ಇಟ್ಕೊಂಡಿದ್ದೀನಿ, FA4ದು. ಟೈಲರಿಂಗ್ ಶಾಪಲ್ಲಿರೋದು ಜಾಕ್ A to C ಅಂದರೆ ಆಟೋಮೆಟಿಕ್ ಮಿಷಿನು. ಬೆಳಗಿಂದ ಸಂಜೆನೂ ಅಂಗಡಿಲೇ ಸ್ಟಿಚ್ ಮಾಡ್ತೀನಿ. ಅಂದರೆ ಸಂಜೆಗೆ ಬೇಗ ಕ್ಲೋಸ್ ಮಾಡ್ತೀನಿ. ಮನೇಲಿ ಈಗ ನೈಟೆಲ್ಲ ಇದ್ದಿರೋದು, ಇಲ್ಲ ಬೆಳಗಿನ ಜಾವ ಇದ್ದಿರೋದು ಮಾಡಿದಾಗ ಸಂಜೆ ಬೇಗ ಎದ್ಬಿಡ್ತೀನಿ. ಅಂಥ ಟೈಮಲ್ಲಿ ನಾನು ಏನು ಮಾಡ್ತೀನಿ, ಅದು ಅಲ್ದರ ಅಂಗಡಿಲಿ ಏನಾಯ್ತದೆ ಅಂದರೆ, ನಂಗೆ ಪರ್ಸ್ನಲಾಗಿ ಪ್ರಾಬ್ಲಮ್ ಅಂದರೆ ಏನಂತಂದರೆ, ನಾನು ತುಂಬ ಕ್ಲೋಸು ಜನಗಳ ಜೊತೆ. ಕಡಿಮೆ ಮಾತಾಡಲ್ಲ, ನಾನು ಸ್ವಲ್ಪ ಜಾಸ್ತಿನೇ ಕ್ಲೋಸ್ ಥರನೇ ಮಾತಾಡ್ತೀನಿ. ಸೊ ಹಂಗಿದ್ದಾಗ ಅವ್ರ ಜೊತೆ ಎಲ್ಲ ನಾನು ಸ್ವಲ್ಪ ಸ್ಮೈಲ್ ಕೊಟ್ಟು ಸುಮ್ಮನಾದರೂ, ಯಾಕವ್ವ ಮಾತಾಡ್ತಾಯಿಲ್ಲ ಅಂತ ಕೇಳ್ತಾರೆ. ಹಂಗಿದ್ದಾಗ ನಾನು ಏನು ಮಾಡಬೇಕು ಅಂತ ಅಂದರೆ, ನಾನು ಕೆಲಸ ಮಾಡಬೇಕಿದ್ರೆ ಅವ್ರ ಜೊತೆ ಮಾತಾಡಲೇಬೇಕು. ನಾನು ಒಂದಿನ ಸ್ವಲ್ಪ ಕಡಿಮೆ ಮಾತಾಡಿದ್ರು, ಯಾಕೋ ಕಡಿಮೆ ಮಾತಾಡಿಸ್ಲಿಲ್ಲ ಸರಿಯಾಗಿ ಅನ್ನೋ ಥರ ಹೇಳ್ತಾರೆ. ಸೊ ನಾನು ಆಗಿನಿಂದ ಜಾಸ್ತಿ ಮಾತಾಡಿಕೊಂಡು ಜನಗಳ ಜೊತೆ ಮಿಂಗಲ್ ಆಗಿರೋದ್ರಿಂದ ನನ್ನ ಮಾತೂ ಕಡಿಮೆ ಮಾಡೋಕ್ಕಾಗಲ್ಲ ಅಲ್ವಾ. ಹಂಗಾಗಿ ಮಾತಾಡ್ಕೊಂಡೇ ಇರ್ತೀನಿ.
ಅವ್ರು ಹೋದ್ಮೇಲೆ ನಾನು ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಇಲ್ಲ ಕೆಲಸ ಮಾಡ್ಕೊಂಡು ನಿಧಾನಕ್ಕೆ ಅವ್ರ ಜೊತೆ ಮಾತಾಡ್ತಿರ್ತೀನಿ. ಆಗ ಕೆಲಸ ಅಂಗಡೀಲಿ ನಂದು ಸ್ಪೀಡಾಗಿ ಸಾಗಲ್ಲ. ಆ ಕಾರಣಕ್ಕೆ ನಾನು ಏನು ಮಾಡ್ತೀನಂತ ಅಂದರೆ, ಖಂಡಿತ ನನ್ನ ಮನೆಗೆ ಬೆಳಗ್ಗೆಗೆ ಯಾವುದ್ಯಾವ್ದನ್ನು ಕೊಡಬೇಕೋ ಅದನ್ನು ಲೀಸ್ಟ್ ಮಾಡ್ಕೊತೀನಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಟೈಮ್ ಟೇಬಲ್ನ ಬೇಕು ಅಂದರೆ ಜಾಸ್ತಿ ರೆಕಮೆಂಡ್ ಬಂದರೆ ಖಂಡಿತ ನಾನು ಟೈಮ್ ಟೇಬಲ್ನ ಯಾವ ರೀತಿ ಮಾಡ್ತೀನಿ, ಯಾವ ರೀತಿ ಟಿಕ್ ಹಾಕ್ತೀನಿ, ಎಷ್ಟು ಬ್ಲೌಸ್ನ ದಿನಕ್ಕೆ ಸ್ಟಿಚ್ ಮಾಡ್ಬೋದು, ಮತ್ತು ಯಾವ ರೀತಿ ನಾನು ಫಾಲೋ ಮಾಡ್ತೀನಿ ಅಂತಲೂ ಬೇಕಾದರೆ ಅದನ್ನು ವೀಡಿಯೋ ತೋರಿಸ್ತೀನಿ. ಓಕೆನಾ? ಟೈಮ್ ಟೇಬಲ್ನ ನಾನು ಯಾವ ರೀತಿ ಸೆಟ್ ಮಾಡಿ ಬುಕ್ಕಿಗೆ ಬರ್ಕೋತೀನಿ, ಇವತ್ತು ಎಷ್ಟು ಹೊಲಿದೆ ಅಂತ ಯಾವ ರೀತಿ ಟಿಕ್ ಹಾಕ್ತೀನಿ ಅಂತಲೂ ತೋರಿಸ್ತೀನಿ ಚಿಕ್ಕ ವೀಡಿಯೋದಲ್ಲಿ. ಆದರೆ ಜಾಸ್ತಿ ಕಮೆಂಟ್ ಬಂದರೆ ಮಾತ್ರ. ಹಂಗಾಗಿ ನಾನು ಅಂಗಡೀಲಿ ಜಾಸ್ತಿ ಮಾತಾಡಿಕೊಂಡು ಇರೋ ಕಾರಣ ನಾನು ಜಾಸ್ತಿ ಸ್ಟಿಚ್ ಮಾಡೋಕ್ಕಾಗಲ್ಲ. ಅಕಸ್ಮಾತ್ ಜನ ಯಾರು ಬಂದಿಲ್ಲ ಅವತ್ತು ಅಂತಂದರೆ ನಾನು ಸ್ಟಿಚ್ ಮಾಡ್ತಾನೆ ಕೂತ್ಬಿಡ್ತೀನಿ. ನಾನು ಫೋನಲ್ಲಿ ಸಾಮಾನ್ಯ ಒಂದು ಸ್ಟೋರಿನ ಹಾಕ್ಕೊಂಡು ಇಟ್ಬಿಡ್ತೀನಿ, ಯಾವ್ದಾದ್ರು ಮೂವಿ ಸ್ಟೋರಿನ. ಅಂದರೆ ಫುಲ್ ಮೂವಿ ಅಂದರೆ 2 ಅವರ್ ಬರುತ್ತೆ ಅನ್ನೋ ಕಾರಣಕ್ಕೆ ಬಾಯಲ್ಲಿ ಸ್ಟೋರಿ ಹೇಳ್ತಾರಲ್ಲ ಆ ಥರ ಸ್ಟೋರಿಗಳನ್ನ ಕೇಳ್ತೀನಿ ಸಹಜವಾಗಿ. ಅದನ್ನು ಹಾಕಿ ಇಟ್ಬಿಟ್ರೆ ಫುಲ್ ನನ್ನ ಪಾಡಿಗೆ ನಾನು ಒಂದು ಮೂವಿ ಸ್ಟೋರಿ ಕೇಳ್ತಾ ಬಟ್ಟೆ ಹೊಲಿತೀನಿ. ಆ ರೀತಿ ನಾನು ಅಂಗಡೀಲಿ ಇರ್ತೀನಿ. ಅಂದರೆ ಟೈಲರ್ ಅಂಗಡಿ ಅಂದರೆ ಬರ್ತಲೇ ಇರ್ತಾರೆ, ಮಾತಾಡ್ತಲೇ ಇರ್ತಾರೆ. ನಾವು ಆಮೇಲೆ ಅವ್ರಿಗೆ ಇಕ್ಸ್ ನೋಡೋದು ಅದು ಇದು ಅಂತ ಟೈಮ್ ಹೊಂಟೋಗುತ್ತೆ. ಆದರೆ ಬೆಳಗಿನ ಜಾವ ನಿಜವಾಗ್ಲೂ ಟೈಲರ್ಸ್ ಅಂತ ಅಂದರೆ ಬೆಳಗಿನ ಜಾವ ಸ್ಟಿಚ್ ಮಾಡ್ದಂಗೆ ನನಗೆ ಪರ್ಸ್ನಲಿ ಫುಲ್ ಡೇ ಸ್ಟಿಚ್ ಆಗೋಲ್ಲ, ಗೊತ್ತಾ? ಅವತ್ತು ಯಾರು ಬಂದಿಲ್ಲ ಅಂದರೆ ಆಗ್ಬೋದು, ಆದರೆ ಖಂಡಿತ ಟೈಲರ್ ಅಂಗಡಿ ಅಂದರೆ ಬಂದೇ ಬರ್ತಾರಲ್ವ. ಅದರಲ್ಲೂ ಸೀಸನ್ ಇತ್ತು ಅಂತ ಬಂದರೆ, ಕಾಲೇಜ್ ಮಕ್ಕಳು ಅಂತ ಬಂದರೆ ಬರ್ತಿರ್ತಾರೆ. ಸೊ ಹಾಗಾಗಿ ಇನ್ನೊಂದು ಬ್ಲೌಸ್ ಕಟಿಂಗ್ ಮಾಡಿದರೆ ಟೋಟಲ್ಲು 8 ಬ್ಲೌಸ್ ಕಟಿಂಗ್ ಆಯಿತು ಅಂತ. ವೈಟ್ ಬ್ಲೌಸ್ ಒಂದು ಮಾತ್ರ ಬಾಕಿ ಇದೆ. ಉಕ್ಸ್ ಹಾಕೋದ್ರ ಬಗ್ಗೆನೂ ಕೇಳಿದ್ರಿ, ಉಕ್ಸ್ ಎಲ್ಲನೂ ಯಾವಾಗ ಹಾಕ್ತೀರಾ ಅಂತ. ಅದ್ರ ನಿಮಗೋಸ್ಕರನೇ ಒಂದು ಚಿಕ್ಕ ವಿಡಿಯೋ ಮಾಡಿದ್ದೀನಿ. ಅಕಸ್ಮಾತ್ ನೀವು ನೋಡ್ತಿದ್ರೆ ಉಕ್ಸ್ ಯಾವ ರೀತಿ ಹಾಕ್ತೀವಿ ಅಂತ ಹೇಳಿ ಆ ವಿಡಿಯೋ ಮಧ್ಯೆ ಇದೆ, ನೋಡಿ ಆಯಿತಾ? ಅಂತೂ 7 ಬ್ಲೌಸ್ ಕಟಿಂಗ್ ಆಯಿತು. ಇನ್ನು ಲಾಸ್ಟ್ ಬ್ಲೌಸು ವೈಟ್ ಬ್ಲೌಸ್ ಒಂದೇ. ಇನ್ನೊಂದು ಏನಪ್ಪ ಅಂತ ಅಂದರೆ, ನಾನು ಸ್ಪೀಡಾಗಿ ಸ್ಟಿಚ್ ಮಾಡಲಿಕ್ಕೆ ಒಂದು ಬೆನಿಫಿಟ್ ಅಂತ ಏನು ಅಂತಂದರೆ, ನಾನು ಲೈನಿಂಗ್ನ ತಗೊಳ್ಳಲ್ಲ. ಯಾವ ಥರ ತಗೊಳ್ಳಲ್ಲ ಅಂದರೆ ಮೀಟರ್ ಈ ಥರ ತಗೊಳ್ಳಲ್ಲ. ಆಲ್ಮೋಸ್ಟ್ ಕಲರ್ಸ್ ಇಲ್ಲ ಅಂದರೆ ಮಾತ್ರ ತರಿಸ್ಕೊತೀನಿ. ಇಲ್ಲ ಅಂದರೆ ಒಂದು 10,000 12,000 ಐಟಮ್ನ ಈ ಥರ ತೊಗೊಂಡಿರ್ತೀನಲ್ವ, ನಾನು 1 ಮೀಟ್ರು ತಗೊಳ್ಳಲ್ಲ. ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋಕ್ಕೆ ಸಣ್ಣ ಇದ್ರೂ ಅಷ್ಟೇ ಒಂದ್ರ ಮೇಲೇ ತೊಗೋತೀನಿ. ವೇಸ್ಟ್ ಆದರೂ ಪರವಾಗಿಲ್ಲ, ನನಗೆ ಜೈಂಟ್ ಹಾಕಬಾರ್ದು, ಲೈನಿಂಗ್ ಜಾಸ್ತಿ ಇರಬೇಕು. ಟಾಪ್ ಸೈಡ್ ಪೀಸ್ ಜೈಂಟ್ ಹಾಕಿದ್ರು ಪರವಾಗಿಲ್ಲ, ಇನ್ಸೈಡ್ ಪೀಸ್ ಜೈಂಟ್ ಹಾಕಬಾರ್ದು ಅನ್ನೋ ಉದ್ದೇಶದಲ್ಲಿ ನಾನು ಡೈರೆಕ್ಟು 1/4 ಮೀಟ್ರು, 1/10, 1/15 ಈ ರೀತಿ ಕಟ್ ಮಾಡ್ಕೊತೀನಿ. ನನ್ನದೇ ಪೀಸ್ ಆಗಿರೋದ್ರಿಂದ ನನಗೇನು ಅಂಥ ಪ್ರಾಬ್ಲಮ್ ಆಗಲ್ಲ ಅಲ್ವಾ. ಹೋಲ್ಸೇಲಲ್ಲಿ ತಂದಿರ್ತೀನಿ ಚನ್ನರಾಯಪಟ್ಟಣದಲ್ಲಿ. ಸೊ ಹಾಗಾಗಿ ಈ ರೀತಿ ಯೂಸ್ ಮಾಡ್ಕೊತೀನಿ ಕಟ್ ಮಾಡಿಕೊಂಡು. ಇವಾಗ ಲೈನಿಂಗ್ ನಾನು ಪಾಲಿಸ್ಟರ್ ಹಾಕೋದು, ಕಾಟನ್ ಹಾಕೋಲ್ಲ. ಇವಾಗಿನ ಲೈನಿಂಗು ಹೆಂಗೆ ಅಂದರೆ ಚಿಪ್ಪನ್ನ ಬರ್ತಿದೆ, ಹಂಗಾಗಿ ಇದು ಬ್ಯಾಕ್ ಹುಕ್ ಹೊಲ್ದಿದ್ದೀನಿ, ಪ್ರಿನ್ಸಸ್ ಕಟ್ಟು. ಇವಾಗಿನ ಲೈನಿಂಗ್ ಬಂದು ಚಿಪ್ಪನ್ನ ಆಗಿರೋದ್ರಿಂದ ತುಂಬ ಚಿಕ್ಕನೇ ಅಡ್ಜಸ್ಟ್ ಆಗೋಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ 1/4 ಮೀಟ್ರು, 1/10, 1/15 ಈ ರೀತಿನೇ ತೊಗೋತೀನಿ. ನೀವು ಆಲ್ಮೋಸ್ಟ್ ಅದೇ ರೀತಿ ತೊಗೊಂಡ್ರೆ ನಿಮಗೆ ಯೂಸ್ ಆಗ್ಬೋದು. ನೋಡಿ, ಬಟ್ಟೆ ಹೆವಿ ಇದ್ದಾಗ ನೀವು ಟ್ರೈ ಮಾಡಿರ್ತೀರ ಅಲ್ವಾ, ತುಂಬ ರಿಸ್ಕ್ ಇದ್ದಾಗಲೇ ಅಲ್ವಾ ನಮ್ಮ ಒಂದು ಯಾವ ರೀತಿ ಸ್ಟಿಚ್ ಮಾಡ್ತೀವಿ, ನಾವು ಎಷ್ಟು ಫಾಸ್ಟ್ ಇದ್ದೀವಿ ಅಂತ ನಮಗೆ ಗೊತ್ತಾಗಬೇಕು ಅಂದರೆ ತುಂಬ ಸ್ಟಿಚ್ ಇದ್ದಾಗಲೇ ಅಲ್ವಾ. ನನಗೆ ಕೊಟ್ಟು ನನ್ನ ಕೆಲಸದ ಬಗ್ಗೆ ಭಯನೇ ಇಲ್ಲ ಅನಿಸುತ್ತೆ. ಎಷ್ಟು ಹೆದರ್ತೀನೋ ಅಷ್ಟು ಸ್ಪೀಡೇ ಇರ್ತೀನಿ ಅಂತ ನನಗೆ ಅನಿಸುತ್ತೆ ಪರ್ಸ್ನಲಿ. ಬಟ್ಟೆ ಜಾಸ್ತಿ ಇದೆ ನನಗೆ ಒಂದೊಂದು ಸರಿ ಅಯ್ಯೋ ಈ ವಾರ ಇಷ್ಟೈತಾ. ನಮ್ಮೂರಲ್ಲಿ ಶುಕ್ರವಾರ ಸಂತೆ ನಡೆಯುತ್ತೆ. ಸಂತೆ ನಡಿಬೇಕಿದ್ರೆ ಇವತ್ತು ಶುಕ್ರವಾರ, ನಾಳೆ ಬಂದೇ ಬಿಡ್ತಲ್ಲ, ಎಷ್ಟು ಜನ ಬರ್ತಾರೆ. ಇನ್ನು ಬೆಳಗ್ಗೆ ಆಯಿತು ಅಂದರೆ ನಮ್ಮೂರಿಗೆ ಸಂತೆಗೆ ಹೆಂಗೆ ಅಂದರೆ ಬೆಳಗ್ಗೆಯಿಂದ 2 ಗಂಟೆವರೆಗೆ ಸಂತೆ. ಅಂದರೆ ಆ ಸಂತೆಗೆ ಆ ಥರ ತುಂಬ ಅಂದರೆ ತುಂಬ ಗಿಜಿ ಅಂತ ಒಂದೇ ಸಲ ಬಂದ್ಬಿಡ್ತಾರೆ. ಅಂಥ ಟೈಮಲ್ಲಿ ನನಗೆ ಕೆಲವ್ರದ್ದು ಹೊಲ್ದಿರ್ತೀವಿ, ಕೆಲವ್ರದ್ದು ಹೊಲ್ದಿರಲ್ಲ, ರಿಸ್ಕ್ ಆಗುತ್ತಲ್ವ. ಟೈಮ್ ಇದ್ದಾಗ ನಾಳೆ ಹೊಲೆಯೋಣ ಅನ್ಕೋತೀವಿ. ನೋಡಿ ಇಷ್ಟು ನನಗೆ ಖುಷಿ ಅಂತ ಅಂದರೆ, ಈ ರೀತಿ ಒಂದೇ ಸಮ ಕಟಿಂಗ್ ಮಾಡಿದ್ರೆ 10, 15 ಈ ಥರ ಎಲ್ಲ ಕಟಿಂಗ್ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ.
ಈ ರೀತಿ ಕಟಿಂಗ್ ಮಾಡಿ ಇಟ್ಟಿದ್ದಂಥ ಪೀಸ್ ನೋಡಲಿಕ್ಕೆ ತುಂಬ ಖುಷಿ ಅಲ್ವಾ? ನನಗಂತೂ ಖುಷಿ. ನೋಡಿ ಟೈಮ್ ಬಂದು 5 ಗಂಟೆ 57 ನಿಮಿಷ. ಅಂದರೆ 1 ಗಂಟೆಗೆ ಇನ್ನೂ 5 ನಿಮಿಷ ಮುಂಚೆನೇ ನಾನು ಕಟಿಂಗ್ ಮಾಡಿ ಎತ್ತಿಟ್ಟಿದ್ದೀನಿ. ಅಂದರೆ 6 ಗಂಟೆ 2 ನಿಮಿಷದಲ್ಲಿತ್ತು. ಸೊ 1 ಗಂಟೆ ಅಷ್ಟರೊಳಗೆ ನಾನು ಇಷ್ಟು ಸ್ಟಿಚ್ ಕಟಿಂಗ್ ಮಾಡಿದ್ನಲ್ಲ. ಸೊ ತುಂಬ ಖುಷಿ ಆಯಿತು. ಈಗ ನಾನು ಸ್ಟಾರ್ಟ್ ಮಾಡೋಣ ಅಂತ ತಗೋತಿದ್ದೀನಿ. 1 ಗಂಟೆ 58 ನಿಮಿಷ. ಆವಾಗ ಒಂದು ಪೀಸ್ನ ತೊಗೊಂಡು ಮಿಷಿನ್ ಮೇಲೆ ಹಾಕ್ಕೋತೀನಿ. ಅಂದರೆ 6 ಗಂಟೆ ಅಂತಲೇ ಅಂದ್ಕೊಳ್ಳಿ. 5ರಿಂದ 6 ಗಂಟೆ ಒಳಗೆ ನಾನು 8 ಬ್ಲೌಸ್ನ ಕಟಿಂಗ್ ಮಾಡಿದ್ದೀನಿ. ಈಗ ಎಷ್ಟು ಸ್ಪೀಡಾಗಿ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡೆ ಅಂತಂದರೆ ತುಂಬ ಸ್ಪೀಡಾಗಿ ಸ್ಟಿಚ್ ಮಾಡೋಣ ಅಂತಲೇ ಅಂದ್ಕೊಂಡೆ. ಮೊದಲು ಯೆಲ್ಲೋ ಕಲರ್ದು ಅರಿಶಿನ ಶಾಸ್ತ್ರ ತೊಗೊಂಡೆ. 6 ಗಂಟೆ ಆಯಿತು. ನೋಡಿ ನನಗೆ ಮೋಟಿವೇಟೇಷನ್ ಅಂತಂದರೆ ಫೋನು ಸಹ ನನಗೆ ಹೆಲ್ಪ್ ಮಾಡುತ್ತೆ. ಇದು ಅರಿಶಿನ, ಅಲ್ಲಿರೋ ಪಿಕ್ಚರು ಅರಿಶಿನ ನೋಡಿದ್ರಾ, ಹನಿ ಕಲರೇ ಬಂದಿತ್ತು. ಸೊ ಬ್ಲೌಸು ರೆಡಿ ಆಯಿತು ಪ್ರಿನ್ಸಸ್ ಕಟ್ಟಲ್ಲಿ. ಬ್ಯಾಕ್ ಹುಕ್ಕು ಟೈಮ್ ನೋಡಿ ಬರೀ 22 ನಿಮಿಷಕ್ಕೆ ಒಂದು ಬ್ಲೌಸ್ ರೆಡಿ ಮಾಡಿದ್ದೀನಿ ಗೊತ್ತಾ. 6 ಗಂಟೆಲಲ್ವ ನಾನು ಇದನ್ನು ತೊಗೊಂಡಿದ್ದು. ಇದು ಬಂದು ಬ್ಯಾಕ್ ಹುಕ್ಕು. ಟ್ಯಾಗ್ ಹಾಕಿಲ್ಲ, ಸಿಲ್ವರ್ ಟೈಲರಿಂಗ್ ಶಾಪಲ್ಲಿತ್ತು, ಹಾಗಾಗಿ ಅಲ್ಲೇ ಹಾಕೋಣ ಎಲ್ಲನೂ ಅಂತ ಹೇಳಿ ಯಾವುದಕ್ಕೂ ಟ್ಯಾಗ್ ಹಾಕೋದು ಬೇಡ, ಇಲ್ಲಿ ಬರೀ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇಲ್ಲಿ ನೋಡಿ 22 ನಿಮಿಷಕ್ಕೆ ನಾನು ಕಟಿಂಗ್ ಮಾಡಿದ್ದೀನಿ ಅಂತ ಮಿಷಿನ್ ಮೇಲೆ ನಾನು ಎದ್ದೇ ಇಲ್ಲ. 24 ನಿಮಿಷಕ್ಕೆ ಇದನ್ನು ತಗೊಂಡೆ. ಸಿಕ್ಸರ್ ಬಾರಿಸೋದೆ ಅಂತ ಅಂದ್ಕೊಂಡು ಇದು ರಿಸೆಪ್ಷನ್ ಸ್ಯಾರಿ ಬ್ಲೌಸು. ನೋಡಿ ನನ್ನ ಮಗಳನ್ನು ಎದ್ದು ಕುತ್ಕೊಂಡು ಓದ್ಕೋತಾ ಇದ್ಲು. ಒಂಥರ ಮಕ್ಕಳು ಓದ್ತಿದ್ದು ನಾವು ಕೆಲಸ ಮಾಡಬೇಕಿದ್ರೆ ಅನ್ನೋದು ನನಗೊಂಥರ ಖುಷಿ. ಅವ್ರ ಪಾಡಿಗೆ ಅವ್ರು ಓದ್ತಿದ್ರು. ಕೆಲವೊಂದು ಸರಿ ನನ್ನ ಮಗನೂ ಅಷ್ಟೇ, ಅಮ್ಮ ನೀವು 3 ಗಂಟೆಗೆ ಎದ್ದೊಳ್ತೀರ ನಾನು ಹೇಳ್ಸಿ ಅಂತ. ನಾನು ಇಲ್ಲ ಅಷ್ಟೊತ್ತಿಗೆ ಹೇಳ್ಸಿದ್ರೆ ಮಕ್ಕಳು ಸ್ಕೂಲಲ್ಲಿ ನಿದ್ದೆ ಬರುತ್ತೆ ಅನ್ನೋ ಕಾರಣಕ್ಕೆ ಅವ್ರನ್ನ ಹೇಳ್ಸಲ್ಲ. ಸೊ ತುಂಬ ರ್ಯಾಂಕ್ ಸ್ಟೂಡೆಂಟ್ ಏನಲ್ಲ, ಬಟ್ ಪರವಾಗಿಲ್ಲ, ಅವರು ಓದಬೇಕು ಅನ್ನೋ ಓಪಿದೆ ನನಗೆ ಇದೆ. ಅವ್ರಿಗೆ ಏನೇನು ಟ್ಯಾಲೆಂಟ್ ಇದೆ ಅಷ್ಟರಲ್ಲಿ ಓದ್ತಿರಲಿ ಅನ್ನೋ ಕಾರಣಕ್ಕೆ ಸುಮ್ಮನೆ ಹಾಕ್ತೀನಿ. ಒಟ್ಟು 5 ಗಂಟೆ 5:15 ಹೇಳಿಸ್ತೀನಿ, ಅವರೆದ್ದು ಓದ್ಕೊತಾರೆ. ಎರಡು ಬ್ಲೌಸ್ ಫಿನಿಶ್ ಆಯಿತು. ಈಗ 3ನೇ ಬ್ಲೌಸು. ಇದನ್ನು 7 ಗಂಟೆಲಿ ತಗೊಂಡೆ. ಅಂದರೆ 6 ಗಂಟೆಲಿ ತಗೊಂಡು 7 ಗಂಟೆ ಅಷ್ಟರೊಳಗೆ 2 ಬ್ಲೌಸ್ ಸ್ಟಿಚಿಂಗ್ ಆಗುತ್ತೆ. ಒಂದು ಇದು ಅರಿಶಿನ ಶಾಸ್ತ್ರದ್ದು, ಇನ್ನೊಂದು ರಿಸೆಪ್ಷನ್ದು. ಇದು ವರ್ಕ್ ಬ್ಲೌಸ್ದು. ಇದೇ ಬ್ಲೌಸ್ ನನಗೆ ಇಷ್ಟ ಆಗಿದ್ದು, ಚೆನ್ನಾಗಿದೆ ಅಲ್ವಾ ಡಿಸೈನು. ಆ್ಯಕ್ಚುಲಿ ಇಲ್ಲಿ ನೋಡೋದಕ್ಕಿಂತ ರಿಯಲಿ ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ. 7:33 ಅಂದರೆ ಅರ್ಧ ಗಂಟೆ ಮೇಲೆ ಒಂದು 3 ನಿಮಿಷ ಎಕ್ಸ್ಟ್ರಾ ತಗೊಂಡಿದೆ. ಬಟ್ ತುಂಬ ಖುಷಿ ಆಯಿತು ನನಗೆ. ಈ ಬ್ಲೌಸ್ ಡಿಸೈನೇ ಇಷ್ಟ ಆಯಿತು. ಅವ್ರು ಯಾವುದೇ ಡಿಸೈನ್ ಹೇಳಿರಲಿಲ್ಲ, ನಾನೇ ಸೆಲೆಕ್ಟ್ ಮಾಡಿದ್ದು. ಆದರೂ ನನಗೆ ತುಂಬಾ ಇಷ್ಟ ಆಯಿತು ಡಿಸೈನ್. ನನಗೂ ಮಾಡಿಸ್ಕೋಬೇಕು ಅನ್ನೋಷ್ಟು ಇಷ್ಟ ಆಯಿತು. ನೋಡೋಣ ಯಾವ್ದಾದ್ರು ಫಂಕ್ಷನ್ ಇದ್ದು ನನಗೆ ಈ ಡಿಸೈನ್ ಇಷ್ಟ ಆಗಿದೆಯಲ್ಲ, ಒಂದಕ್ಕೆ ವರ್ಕ್ ಹಾಕ್ಸೋಣಂತೆ. ಮುಂದೆ ಸ್ವೀಟ್ ಹಾರ್ಟ್ ಶೇಪು ನೋಡಿ, ಸ್ಲೀವಿಗೆಲ್ಲ ಎಷ್ಟು ಚೆಂದ ವರ್ಕ್ ಹಾಕಿದೆ ಅಲ್ವಾ. 3 ಆಯಿತು. ಈಗ 4ನೇದು. ಇದು ಬಂದು ಬೀಗರ ಊಟಕ್ಕೆ ಉಟ್ಕೊಳ್ಳೋ ಅಂಥ ಸ್ಯಾರಿ. ಇದು ಏನಕ್ಕೆ ಅಂತಂದರೆ 8 ಕಾಲಲ್ಲಿ ಅದು 7:15 ಕ್ಲಿಯರ್ ಆಗಿತ್ತು. ನನ್ನ ಮಗಳಿಗೆ ತಲೆ ಬಾಚಿ ಅವಳನ್ನು ರೆಡಿ ಮಾಡಿ ತಿಂಡಿ ತಿನ್ನಿಸಿ ಅವ್ರಿಗೆ 8:15 ವ್ಯಾನ್ ಬರುತ್ತೆ, ಸ್ಕೂಲ್ ವ್ಯಾನು. ಪುಳಿಯೋಗರೆ ಗೊಜ್ಜು ಮಾಡಿದ್ದೆ, ರೈಸ್ ಮಾಡಿ ಅವ್ರಿಗೆ ಬಾಕ್ಸಿಗೆ ಹಾಕಿ ಅವ್ರನ್ನೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಬರೋ ಅಷ್ಟರೊಳಗೆ 8 ಕಾಲಾಗಿತ್ತು. ನೋಡಿ 8:45. ಈ ಬ್ಲೌಸ್ನ ಸ್ಟಿಚ್ ಮಾಡೋ ಅಷ್ಟರೊಳಗೆ ಅರ್ಧ ಗಂಟೆ ತೊಗೊಂಡಿದ್ದೆ ಅಷ್ಟೇ. ಇದು ಚೆನ್ನಾಗಿದೆ, ನಾಟ್ ವರ್ಕ್ ಥರ ಕಟ್ಟೋದು ಫುಲ್ಲು ಗ್ರಿಪ್ಪಾಗಿರುತ್ತೆ. ಫ್ಯೂಚರಲ್ಲೂ ಇದು ವೇಸ್ಟ್ ಆಗೋಲ್ಲ ಅನ್ನೋ ಕಾರಣಕ್ಕೆ ವೇಸ್ಟ್ ಬಟ್ಟೆನೂ ತೋರಿಸಿದ್ದೀನಿ. ನಾನು ಸ್ಟಿಚ್ ಮಾಡಿದ್ದೀನಿ, ಮೇಲೆದ್ದಿಲ್ಲ. ಅರ್ಧ ಗಂಟೆ ಒಳಗೆ ಒಂದು ನೋಡಿದ್ರೆ ನನ್ನ ಮನೆಯವ್ರ ಕೈಲೇ ಕೊಡ್ತೀನಿ. ಅವರು ಗಾಡಿನ ಲೈನ್ಗೆ ಹಾಕಿರ್ತಾರೆ. ಈ ರೀತಿ ಎಮರ್ಜೆನ್ಸಿ ಇದ್ದಾಗ ನಮ್ಮ ಮನೆಯವರು ಕೈಲಿ ಕುಕ್ಸ್ ಹಾಕಿಸ್ತೀನಿ. ತಿರುಗಿ ಅಂತ ಅಂದೆ, ಬೇಡ ನಿನ್ನ ಕೆಲಸ ನೀನು ಮಾಡು ಅಂದರು. ಮಧ್ಯ ಜನ ಬಂದ್ರಲ್ವ, ಹಂಗಾಗಿ ಇವರಿಗೆ ನೈಟಿಗೆ ಹೊಲಿಗೆ ಹಾಕ್ಕೊಟ್ಟೆ ಅವ್ರ ಅಮ್ಮರದು. ಇನ್ನು 4 ಬ್ಲೌಸ್ ಪೆಂಡಿಂಗ್ ಉಳ್ಕೊಂತು. ಈಗ ದಾರಿ ತಗೋತಿದ್ದೀನಿ. ನನಗಿಲ್ಲಿ ಒಂದು ನೋಡಿ, ನಾನು ತಿಂಡಿ ತಿಂದು ಬರೋ ಅಷ್ಟರೊಳಗೆ ಮತ್ತೆ 9:15 ಆಯಿತು. ಮತ್ತೆ ಕೆಲಸ ಮುಂದಕ್ಕೆ ಹೋಯ್ತು. ಇನ್ನು ನಾನು ಟೈಲರಿಂಗ್ ಶಾಪಲ್ಲಿದ್ದಾಗ ಎಷ್ಟು ಮುಂದಕ್ಕೆ ಹೋಗುತ್ತೆ ನೀವೇ ಅರ್ಥ ಮಾಡ್ಕೊಳ್ಳಿ ಅಲ್ವಾ. ಟೈಲರಿಂಗ್ ಶಾಪಲ್ಲಿ ಮುಂದಕ್ಕೆ ಹೋಗುತ್ತೆ ಅನ್ನೋದಕ್ಕಿಂತ ಅಲ್ಲಿ ಎಷ್ಟು ಜನ ಇಲ್ಲಿ ನಾನು 2 ಸಲ ಗ್ಯಾಪ್ ಕೊಟ್ಟಿದ್ದು. ಒಂದು ನಮ್ಮ ಮನೆಯವರು ಬಾವಿ ಲೈನ್ ಇದೆ, ತೋಟದ ಹತ್ರ ಹೋಗಬೇಕು, ತಿಂಡಿ ಕೊಡು, ತಿಂಡಿ ತಿನ್ಕೊಂಡು ಹೋಗ್ಬಿಡ್ತೀನಿ, ಬರೋದು ಲೇಟ್ ಆಗುತ್ತೆ ಅಂದರು.
ಸಖತ್ತಾಗಿದೆ. ಅವಳಿಗಂತೂ ಮದುವೆ ಹೆಣ್ಣಿಗಂತೂ ಅಕ್ಕ ನಾನೇ ಸೆಲೆಕ್ಟ್ ಮಾಡಿದ್ರು ಈ ಡಿಸೈನ್ ಸೆಲೆಕ್ಟ್ ಮಾಡ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿದೆ ಅಂತ ಇಷ್ಟಪಟ್ಲು. ಸ್ವೀಟ್ ಆರ್ಟ್ ಶೇಪೇ ಹಾಕ್ಸಿದ್ದೆ. ನಮ್ಮ ಮನೆಯವ್ರು ಹಂಗಂತ ಅಂದರು. ನನ್ನ ಮಗಳು ತಲೆ ಬಾಚಿ 2 ಜಡೆ ಇರ್ತಿತ್ತಲ್ವ, ಹಂಗಾಗಿ ಅವ್ರಿಗೆ 10 ಗಂಟೆ 10 ನಿಮಿಷಕ್ಕೆ ಈ ಬ್ಲೌಸು ಫಿನಿಶ್ ಆಗಿದೆ. ಇದು ಅಷ್ಟೇ ಜಾಸ್ತಿ ಹೊತ್ತು ತಗೊಂಡಿಲ್ಲ, ನೀವು ನೋಡ್ಬೋದು. ಇದನ್ನು ನಾನು 9:15 ತಗೊಂಡು 10 ಗಂಟೆ 10 ನಿಮಿಷ ಅಂದರೆ 40 ನಿಮಿಷಕ್ಕೆ ಫಿನಿಶ್ ಮಾಡಿದ್ದೀನಿ. ಇದು ಸ್ವಲ್ಪ ಟಫ್ ಇತ್ತು, ಹಂಗಾಗಿ ಅಷ್ಟೇ ಸ್ಟೋನ್ ಗೇಟ್ ಬೀಳ್ದ ಇರಲಿ ಅನ್ನೋ ಕಾರಣಕ್ಕೆ 10 ಗಂಟೆ 12 ನಿಮಿಷದಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದೆ. ಇದು ಬಂದು ಬಳೆ ಶಾಸ್ತ್ರಕ್ಕೆ ಹಾಕ್ಕೋತೀನಿ ಅಕ್ಕ ಅಂತ ಹೇಳಿತ್ತು, ಹಂಗಾಗಿ ಸಿಂಪಲ್ ಮಿಷಿನ್ ವರ್ಕ್ನ ಹಾಕ್ಸಿದ್ದೆ ಅವಳಿಗೆ. ನೋಡಿ ನಾನೇ ಸ್ಟಿಚ್ ಮಾಡಿದ್ದೀನಿ, ಬೇರೆ ಎಲ್ಲೂ ಸ್ಟಿಚ್ ಮಾಡಿಲ್ಲ ಅನ್ನೋದಕ್ಕೆ ಸಾಕ್ಷಿ, ವೇಸ್ಟ್ ಬಟ್ಟೆನ ತೋರಿಸಿದಷ್ಟೇ. ಇದನ್ನು ನಾನು ಎಷ್ಟು ಬೇಗ 10 ಗಂಟೆ 12 ನಿಮಿಷದಲ್ಲೇನೋ ತಗೊಂಡಿದ್ದು. ಇದನ್ನು ಅಷ್ಟೇ ತುಂಬ ಅಂದರೆ ತುಂಬ ಬೇಗನೆ ಸ್ಟಿಚಿಂಗ್ ಆಯಿತು. ಹೆಂಗಂತ ಅಂದರೆ ಒಂದು ಅರ್ಧ ಗಂಟೆ ಮೇಲೆ ಒಂದು 2 ನಿಮಿಷ. 10:45 ಅದನ್ನು ತಗೊಂಡಿದ್ದು. ಅಂದರೆ 2 ಬ್ಲೌಸ್ನ ಒಟ್ಟಿಗೆ ಹಾಕೋಣ ಅಂದ್ಕೊಂಡೆ, ಆದರೆ ಬೇಡ ಅಂದ್ಬಿಟ್ಟು 10:45 ತಗೊಂಡು 10:46 ತಗೊಂಡು ನೋಡಿ 11:14 ಫಿನಿಶ್ ಮಾಡಿದೆ. ಅಂದರೆ ಈ ಬ್ಲೌಸಿಗೆ ತಗೊಂಡಂಥ ಟೈಮು ಸಹ ಅರ್ಧ ಗಂಟೆ ಅಷ್ಟೇ. 11:15 ಫಿನಿಶಿಂಗ್ ಮಾಡಿ 11:45 ಈ ಸಿಂಪಲ್ ಬ್ಲೌಸ್ನೂ ಅಷ್ಟೇ ಫಿನಿಶ್ ಮಾಡಿದೆ. ಇದರಲ್ಲಿ ಟ್ಯಾಗ್ ಹೊಲಿತಾ ಇದೆ. ಅಷ್ಟೊತ್ತು ಕಸ್ಟಮರ್ ಯಾರೋ ಬಂದರು, ಎಲ್ಲಕ್ಕೂ ಟ್ಯಾಗ್ ಹೊಲಿಯೋಣ ಇಲ್ಲೇ ಮನೆಗೆ ತಂದು ಅಂತ ಅಂದ್ಕೊಂಡೆ. ಈಗ ನೋಡಿ ಟೋಟಲು 8 ಬ್ಲೌಸ್ನು ಫಿನಿಶ್ ಮಾಡಿದ್ದೀನಿ. 1 2 ಎಲ್ಲ ಲೆಕ್ಕ ಹಾಕ್ಕೋಬೋದು ನೀವೇ. 4 5 6 7 8 ವಿಡಿಯೋ ನೋಡಿದರೆ ನಿಮಗೆ ಪೂರ್ತಿಯಾಗಿ ಅರ್ಥ ಆಗಿದೆ ಅನಿಸುತ್ತೆ. ಪ್ಲೀಸ್ ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಹಾಕಲಿ, ಇದೇ ರೀತಿ ಚೆನ್ನಾಗಿ ಹೊಲಿತಿದ್ದೀನಿ ಮತ್ತು ಚೆನ್ನಾಗಿ ತೋರಿಸ್ತಿದ್ದೀನಿ ಅನ್ನೋದೇ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಲೈಕ್ ಕೊಟ್ಟು ನೋಡಿ, ಆಮೇಲೆ ಫ್ರೆಂಡ್ಸಿಗೆ ಶೇರ್ ಮಾಡು ನೋಡಿ, ಓಕೆನಾ. 12 ಗಂಟೆ ಅಷ್ಟರೊಳಗೆ ಫುಲ್ ಬ್ಲೌಸ್ ಫಿನಿಶ್ ಆಗಿದೆ, ಅಂದರೆ ಕೆಳಗೆ ಜೋಡಿಸೆಲ್ಲ ಫಿನಿಶ್ ಆಗಿದೆ. ಈಗ ವೇರ್ ಮಾಡಿಸಿ ನೋಡೋಣ ಬನ್ನಿ. ಇದು ಬಂದು ಬಿಗ್ ರೂಟ್ ಕುಟ್ಕೋತೀನಿ ಅಂದ್ರಲ್ಲ ಅದು. ಇದು ನಾನು ಸ್ಟಿಚ್ ಮಾಡಿದ್ದೆ 1/2 ಅವರಲ್ಲಲ್ವಾ. ಫಿಟ್ಟಿಂಗ್ ನೋಡಿ ಪರ್ಫೆಕ್ಟ್ ಇದೆಯಾ? ಏನಾದ್ರು ರಾಂಗ್ ಇದ್ದರೂ ಹೇಳಿ, ಸರಿ ಇದ್ರೂ ಹೇಳಿ. ತಿತ್ಕೊಳ್ಳೋ ಅಂಥದ್ದನ್ನ ತಿತ್ಕೋತೀನಿ. ಇದಕ್ಕೆ ಕ್ರೋಶ ಕುಚ್ಚು ಸಖತ್ತಾಗಿದೆ ನೋಡಿ. ರೇಂಜ್ ಅಷ್ಟೇ ಹೇಳಿದ್ದು, ಅವರೇನು ಸೆಲೆಕ್ಟ್ ಮಾಡಿರಲಿಲ್ಲ. ಇದು ಬಂದು ತಂಗಿ, ಇದು ಸ್ವೀಟ್ ಆರ್ಟ್ ಶೇಪಲ್ಲಿ. ತುಂಬ ಚೆನ್ನಾಗಿದೆ, ಬಟ್ ವಿಡಿಯೋದಲ್ಲಿ ಸ್ವಲ್ಪ ಲೈಟಾಗಿ ಕಾಣಿಸ್ತಿರ್ಬೋದು. ರಿಯಲಿ ನೋಡಲಿಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕ್ರೋಶ ಕುಚ್ಚು ಅಷ್ಟೇ, ಕುಚ್ಚಿಗೋಸ್ಕರ ಈ ರೀತಿ ಇಡಿಸಿದಷ್ಟೇ. ನೋಡಿ ಎಷ್ಟು ಚೆಂದ ಇದೆ ಅಲ್ವಾ. ನನಗಂತೂ ಈ ಡಿಸೈನ್ ತುಂಬ ಇಷ್ಟ ಆಯಿತು. ಕುಚ್ಚಾಗಲಿ ಬ್ಲೌಸ್ ಆಗಲಿ ಎರಡೂ ಇಷ್ಟ ಆಯಿತು. ಇದು ಬಂದು ಧಾರೆ ಮುಹೂರ್ತದ್ದು. ಈ ಬ್ಲೌಸ್ ಮೊದಲೇ ಇಷ್ಟ ಆಗಿತ್ತು, ಇನ್ನು ಕೇಳಬೇಕಾ 1 ಸೆಕೆಂಡ್ ಹೆಚ್ಚಾಗಿ ವಿಡಿಯೋ ಮಾಡಿದ್ದೀನಿ. ಇದಕ್ಕೆ ಲಟ್ಕನ್ ಕೊಟ್ಟಿರಲಿಲ್ಲ ಅವರು. ನಾನು ರೆಡಿ ಲಟ್ಕನಲ್ಲಿ ಎಡ್ಜಿಗೆ ಹಾಕಿ ಸ್ವಲ್ಪ ಹೈಲೈಟ್ ಮಾಡಿದೆ. ಲಟ್ಕನ್ ಕೊಡಿ ಅಂತ ಹೇಳಿದ್ದೀನಿ ವರ್ಕ್ ಮಾಡಿರೋರಿಗೆ, ಲಟ್ಕನ್ನೇ ಹಾಕಿಲ್ಲ ಅವ್ರು ಯಾವುದಕ್ಕೂ. ವೈಟು ಬೀಡ್ಸ್ ಹಾಕಿರೋದ್ರಿಂದ ತುಂಬ ಲುಕ್ಕಾಗಿ ಕಾಣಿಸ್ತಿತ್ತು ನೋಡಿ. ತೋಳಿಗೂ ಲಟ್ಕನ್ ತುಂಬ ಚೆನ್ನಾಗಿತ್ತು. ಇದೇ ನಾನು ಹೇಳಿದ್ದು ಬ್ರೈಡಲ್ ಲೇಸ್ ಅಂತ. ಈ ಲೇಸು ತುಂಬ ಲುಕ್ ಅಂದರೆ ಲುಕ್ ಕೊಡುತ್ತೆ. ಈಗೆಲ್ಲ ಟ್ರೆಂಡ್ ಇದೇ ಆಗಿರೋದ್ರಿಂದ ಅದು ಫೋಟೋ ವೀಡಿಯೋಗಿಂತ ರಿಯಲಿ ನೋಡ್ಲಿಕ್ಕೆ ತುಂಬ ಬ್ರೈಟಾಗಿ ಕಾಣಿಸ್ತಿತ್ತು. ಅವರು ಅಷ್ಟೇ ತುಂಬ ಖುಷಿಪಟ್ಟರು. ಇದು ನೋಡಿದ್ರಲ್ಲ, ಬರೀ 22 ನಿಮಿಷದಲ್ಲಿ ಎಷ್ಟು ಅದ್ಭುತವಾಗಿ ಬಂದಿದೆ ಅಲ್ವಾ. ಬ್ಯಾಕ್ ಹುಕ್ಕು ಅಂದರೆ ಅರಿಶಿನ ಸವರ್ಲಿ ಅಂತ ಹೇಳಿ ಬ್ಯಾಕಲ್ಲಿ ಹಂಗೆ ಪ್ಲೈನ್ ಕೊಟ್ಟಿರೋದು. ಇದು ಅರಿಶಿನ ಶಾಸ್ತ್ರಕ್ಕೆ, ಇನ್ನು ಟ್ಯಾಗ್ ಹೊಲ್ದಿರಲಿಲ್ಲ, ಹಂಗೆ ಗುಂಡು ಪಿನ್ನ ಚುಚ್ಚಿದ್ದೆ ಸೊಂಟಕ್ಕಷ್ಟೇ. ಅವಳಿಗೂ ಅಷ್ಟೇ ಅಕ್ಕ ಸಾಕು ಇಷ್ಟೇ ತುಂಬ ಚೆನ್ನಾಗಿದೆ ಸಾಕು ಅಂತ ಹೇಳಿದ್ಲು. ಇದು ನೋಡಿ, ಇದು ಸಿಂಪಲ್ ಸೀರೆ. ಎಷ್ಟು ಸಿಂಪಲ್ ಸೀರೆ ಅಂದರೆ ಒಂದು 600-700 ಸೀರೆ ಅಷ್ಟೇ. ಇದನ್ನು ಪ್ಲೈನ್ ಹಾಗೆ ಹೊಲ್ದಿದ್ದೆ. ಸಖತ್ತಾಗಿ ಕಾಣಿಸ್ತಿತ್ತು. ನನಗೆ ವರ್ಕ್ ಬ್ಲೌಸ್ಗಳಿಗೆಲ್ಲದನ್ನು ನೋಡಿ ಸ್ವಲ್ಪ ಹೆವಿ ಅನಿಸಿತ್ತಲ್ವ, ತುಂಬ ಸಿಂಪಲ್ ಅನ್ನಿಸ್ತು. ಇದು ಎಕ್ಸ್ಟ್ರಾ ಬ್ಲೌಸ್ ಯಾವುದಕ್ಕಾದ್ರೂ ಹಾಕ್ಬೋದು ಅನ್ನೋ ಕಾರಣಕ್ಕೆ ಒಂದು ಸೀರೆ ಬ್ಲೌಸ್ ಬೇರೆದಕ್ಕೂ ಹಾಕ್ಬೋದು ಅಂತ ಹೇಳಿ ಅವ್ರಿಗೆ ಕೊಟ್ಟಿದ್ದು. ನೋಡಿ ಯಾವ ಬ್ಲೌಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ.
ಇದು ಕ್ರೋಶನ್ ಕುಚ್ಚು ತುಂಬಾ ಚೆನ್ನಾಗಿದೆ. ಇದು ರಿಸೆಪ್ಷನ್ ಸ್ಯಾರಿ ಸೊ ಹಾಗಾಗಿ ಕುಚ್ಚು ತೋರಿಸ್ತಾ ಹಾಕ್ಸೋದು. ಬ್ಲೌಸ್ ನಿಮಗೆ ಯಾವ ತರ ಇಷ್ಟ ಆಯ್ತವಾ? ವರ್ಕ್ ಬಂದು ಸೀರೆ ಜೊತೆನೆ ಬಂದಿದ್ದು. ನನಗೂ ಇಷ್ಟ ಆಯ್ತು, ನಿಮಗೂ ಇಷ್ಟ ಆಯ್ತಾ ಕಾಮೆಂಟ್ ಮಾಡಿ ಓಕೆನಾ. ಬೃಂದ ನಿಂಗೆ ಏನು ಅನ್ನಿಸ್ತದೆ? ಇಷ್ಟೊತ್ತುವರೆಗೆ ತಾಳ್ಮೆಯಲ್ಲಿ ನಾನು ವಿಡಿಯೋ ನೋಡಿದ್ದೀರಲ್ಲ, ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿ ಅಷ್ಟೇ ಹೇಳೋಕ್ಕೆ ಸಾಧ್ಯ. ಇದು ಬಂದು ಸಿಂಪಲ್ ಮಿಷಿನ್ ವರ್ಕ್, ತುಂಬ ಕಾಸ್ಟ್ಲಿ ಇದಲ್ಲ, ತುಂಬ ಕಡಿಮೆದು ಅಲ್ಲ, ತುಂಬ ಕಡಿಮೆದಲ್ಲ ಅನ್ನೋದಕ್ಕಿಂತ ಕಡಿಮೆನೇ. ಧನ್ಯವಾದಗಳು ಇಷ್ಟವರೆಗೆ ನೋಡಿದ್ದಕ್ಕೆ.